ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರಬಹುದು, ವಯಸ್ಕರು ಮಕ್ಕಳು ಅತಿಯಾದ ಸಮಯ ಕಳೆಯುವುದು ನಗರದ ಉದ್ಯಾನವನದಲ್ಲಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉದ್ಯಾನವನವನ್ನು ಉಪಯೋಗಿಸಿಕೊಳ್ಳುವುದನ್ನು ನಾವು ನೋಡಿದ್ದೇವೆ. ಅದೇ ರೀತಿ ತಿಪಟೂರು ನಗರದ ಅಮಾನಿಕೆರೆ ಆವರಣದಲ್ಲಿರುವ ಉದ್ಯಾನವನವನ್ನು 1 ವರ್ಷದ ಹಿಂದೆ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಉದ್ಘಾಟನೆ ಮಾಡಿದ್ರು. 2 ಕೋಟಿ ರೂಪಾಯಿಗಳಲ್ಲಿ ಉದ್ಘಾಟನೆಗೊಂಡಿತ್ತು. ಇದನ್ನ ವಯಸ್ಸಾದವರಿಗೆ ವಾಕಿಂಗ್ ಮಾಡಲು ಮತ್ತು ಮಕ್ಕಳು ಆಟ ಆಡಲು, ಇತರರು ವಿಶ್ರಾಂತಿ ಪಡೆಯುವ ಸಲುವಾಗಿ ಇದನ್ನ ನಿರ್ಮಿಸಲಾಗಿತ್ತು. ಆದರೆ ಇದು ಉಪಯೋಗಕ್ಕೆ ಬಾರದಂತಾಗಿದೆ. ಹೌದು, ತಿಪಟೂರು ನಗರದ ಅಮಾನಿಕೆರೆಯ ಆವರಣದಲ್ಲಿರುವ ಉದ್ಯಾನವನ ಈಗ ಜನ ಬಳಕೆಗಲ್ಲದೆ ಇನ್ನಿತರೆ ಚಟುವಟಿಕೆಯ ತಾಣವಾಗಿದೆ. ಇದರಿಂದ ಜನರು ಓಡಾಡುವುದನ್ನೇ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಹೌದು, ತಿಪಟೂರು ನಗರದ ಅಮಾನಿಕೆರೆ ಆವರಣದಲ್ಲಿರುವ ಉದ್ಯಾನವನವು ಸದ್ಯಕ್ಕೆ ಓಡಾಡುವುದಕ್ಕೆ ಅಸಹ್ಯ ಮತ್ತು ಮುಜುಗರವಾಗುವ ರೀತಿಯಲ್ಲಿ ಮಾರ್ಪಾಟಾಗಿದೆ. ಕುಡುಕರ ಮತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿರುವುದರ ಜೊತೆಗೆ ಎಲ್ಲೆಂದರಲ್ಲಿ ಬೀರು ಬಾಟಲಿಗಳು ಹೊಡೆದು ಅಲ್ಲಲ್ಲಿ ಗಾಜು ಚೂರುಗಳು ಬಿದ್ದಿವೆ. ಜೊತೆಗೆ ಕುಳಿತುಕೊಳ್ಳುವ ನಿರ್ಮಿಸಿರುವ ಬೆಂಚ್ಗಳ ಸುತ್ತಮುತ್ತ ಲಂಡನ್ ಗಿಡಗಳು ಹೆಚ್ಚಾಗಿ ಬೆಳೆದಿದ್ದು, ಇದರಿಂದ ವಿಷ ಜಂತುಗಳ ಕಾಟ ಹೆಚ್ಚಾಗಿದೆ. ಮಕ್ಕಳು ಆಟ ಆಡುವ ಸಂದರ್ಭದಲ್ಲಿ ಅಪಾಯವಾಗಬಹುದೆಂದು ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುವುದರ ಜೊತೆಗೆ ತಿಪಟೂರು ನಾಗರಿಕರ ಆರೋಗ್ಯವನ್ನ ಕಾಪಾಡುವಲ್ಲಿ ಯಶಸ್ವಿಯಾಗಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ.